ಸರ್ವಿಕ್ಸ್ ಅಂತಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಅಂತ. ಸರ್ವಿಕ್ಸ್ ಅಂದ್ರೆ ಗರ್ಭಕಂಠ, ಅಥವಾ ಕೆಲವು ಬುಕ್ಗಳಲ್ಲಿ ನೀವು ಓದ್ಕೊಂಡು ಗರ್ಭಾಶಯದ ಮುಖ, ಗರ್ಭಾಶಯದ ಕಂಠ ಅಂತ ಅದನ್ನ ಉಲ್ಲೇಖ ಮಾಡ್ತಾರೆ. ಇದು ಬೇಸಿಕಲಿ ಗರ್ಭಕೋಶದ ಅತ್ಯಂತ ಕೆಳಭಾಗದಲ್ಲಿ ಇರುವಂತ ಒಂದು ಪಾರ್ಟ್, ಅದನ್ನ ಸರ್ವಿಕ್ಸ್ ಅಂತ ಕರೀತೀವಿ. ಅಲ್ಲಿ ಉತ್ಪತ್ತಿಯಾಗುವಂತ ಕ್ಯಾನ್ಸರ್ಗಳಿಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರಿತೀವಿ. ಇವು ಸರ್ವಿಕ್ಸ್ ಕ್ಯಾನ್ಸರ್ ಮತ್ತು ಯೂಟ್ರೈನ್ ಕ್ಯಾನ್ಸರ್ಸ್ ತುಂಬಾ ಡಿಫರೆಂಟ್ ಇರುತ್ತೆ. ಯೂಟ್ರೈನ್ ಕ್ಯಾನ್ಸರ್ಸ್ ನಮ್ಮ ಭಾಷೆಯಲ್ಲಿ ಎಂಡೋಮೆಟ್ರಿಯಲ್ ಕಾರ್ಸಿನೋಮಾಸ್ ಅಂತ ಕರಿತೀವಿ. ಗರ್ಭಕೋಶದ ಮೇಲ್ಭಾಗದಲ್ಲಿ ಉತ್ಪತ್ತಿಯಾಗುವಂತಹ ಕ್ಯಾನ್ಸರ್ಗಳನ್ನ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಅಂತ ಕರಿತೀವಿ. ಕೆಳಭಾಗದಲ್ಲಿ ಅಂದ್ರೆ ಗರ್ಭಕಂಠ ಅಲ್ಲಿ ಏನಿರುತ್ತೆ ಅಲ್ಲಿ ಉತ್ಪತ್ತಿ ಆಗುವಂತ ಕ್ಯಾನ್ಸರ್ಗಳನ್ನ ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ಕರಿತೀವಿ. ಇವು ಬಯೋಲಾಜಿಕಲಿ ಎರಡು ಡಿಫರೆಂಟ್ ಇರ್ತವೆ. ಅದಕ್ಕೆ ಟ್ರೀಟ್ಮೆಂಟು ಡಿಫರೆಂಟ್ ಇರುತ್ತೆ, ಸ್ಟೇಜಿಂಗು ಡಿಫರೆಂಟ್ ಇರ್ತದೆ. ಅವು ಹೇಗೆ ಬಿಹೇವ್ ಆಗ್ತವೆ ಬಯೋಲಾಜಿಕಲಿ ಅನ್ನೋದು ಎರಡು ಸಂಪೂರ್ಣ ಬೇರೆ ಬೇರೆಯ ಪ್ರಕ್ರಿಯೆಗಳಿರೋದ್ರಿಂದ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ನ ಸಪರೇಟ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಸರ್ವೈಕಲ್ ಕ್ಯಾನ್ಸರ್ಗೆ ಇಂತಿಷ್ಟೇ ಕಾರಣಗಳು, ಇದೇ ಕಾರಣಗಳು ಅಂತ ಹೇಳೋದು ಈಗ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ನಾವು ಸರ್ವೈಕಲ್ ಕ್ಯಾನ್ಸರ್ಗೆ ಡೆವಲಪ್ ಆಗುವಂತ ಕೆಲವು ರಿಸ್ಕ್ ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡ್ಬೋದು. ರಿಸ್ಕ್ ಫ್ಯಾಕ್ಟರ್ ಅಂತಂದ್ರೆ ಒಂದು ಬ್ಯಾಡ್ ಪರ್ಸನಲ್ ಹೈಜೀನ್ ಅಂತ. ಬ್ಯಾಡ್ ಪರ್ಸನಲ್ ಹೈಜೀನ್ ಅಂತಂದ್ರೆ ಹೆಣ್ಮಕ್ಳಲ್ಲಿ ಆಗುವಂತ ಮಾಸಿಕ ಋತುಸ್ರಾವ ಏನಾಗ್ತದಲ್ಲ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಇತ್ತು. ಯಾಕಂದ್ರೆ ಸ್ಯಾನಿಟರಿ ಪ್ಯಾಡ್ ಆಗ್ಬೋದು, ಸ್ಯಾನಿಟರಿ ನ್ಯಾಪ್ಕಿನ್ ಆಗ್ಬೋದು, ಅವೈಲಬಿಲಿಟಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಈಗ ಆ ಒಂದು ನ್ಯೂನತೆಗಳನ್ನ ನಾವು ಓವರ್ಕಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅದೇ ಒಂದು ರಿಸ್ಕ್ ಫ್ಯಾಕ್ಟರ್ ನಲ್ಲಿ ಆ ಹೈಜೀನ್ ಯಾವಾಗ ಮೇಂಟೈನ್ ಮಾಡಕ್ ಆಗಲ್ವಲ್ಲ, ಅಲ್ಲಿ ಆ ಒಂದು ಜಾಗದಲ್ಲಿ ಯೋನಿ ಭಾಗದಲ್ಲಿ ಆಗ್ಬೋದು, ಸರ್ವಿಕ್ಸ್ ಭಾಗದಲ್ಲಿ ಆಗ್ಬೋದು, ಇನ್ಫೆಕ್ಷನ್ಗಳಾಗುವಂತ ಪ್ರಕ್ರಿಯೆಗಳು ಹೆಚ್ಚಿದ್ವು. ಈ ಒಂದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಒಂದು ವೈರಸ್ ಆ ಒಂದು ಭಾಗವನ್ನ ಆವರಿಸ್ಕೊಂಡು ಸುಮಾರು ವರ್ಷಗಳ ಕಾಲ ಅದೇ ಜಾಗದಲ್ಲಿ ಅದು ಗ್ರೋತ್ ಆಗಿ ಬೆಳವಣಿಗೆಗಳಾಗಿ ಆ ವೈರಸ್ ಮಾಡುವಂತ ಚೇಂಜಸ್ಗಳಿಂದ ಸರ್ವೈಕಲ್ ಕ್ಯಾನ್ಸರ್ ಆಗುತ್ತೆ ಅನ್ನೋದು ಒಂದು ಪ್ರಪೋಸ್ಡ್ ಹೈಪೋಥಿಸಿಸ್. ಅದೊಂದು ರೀಸನ್ ಆಗುತ್ತೆ. ಅದೇ ತರ ಸಂಭೋಗ ಪ್ರಕ್ರಿಯೆಗಳನ್ನ ತುಂಬಾ ಕಡಿಮೆ ಏಜ್ ನಲ್ಲೇ ಪ್ರಾರಂಭ ಮಾಡಿದಂತ ಮಹಿಳೆಯರಲ್ಲಿ ಇದು ಕಂಡು ಬರ್ತದೆ. ಅದೇ ತರ ಕೆಲವು ಡ್ರಗ್ಸ್ ಗಳನ್ನ ಉಪಯೋಗಿಸ್ಕೊಳ್ಳೋದು, ಈ ಡೈಥೈಲ್ ಸ್ಟಿಲ್ಬಿಸ್ಟ್ರಾಲ್ ಅಂತ ಒಂದು ಕಾಂಪೌಂಡ್ ಬರುತ್ತೆ, ಅದನ್ನ ನಾವು ಇದಕ್ಕಾಗಿ ಉಪಯೋಗಿಸ್ತಾ ಇದ್ವಿ. ಯಾವಾಗ ಫರ್ಟಿಲಿಟಿ ಇಶ್ಯೂಸ್ ನಾವು ಫೇಸ್ ಮಾಡಿದಾಗ ಅದೊಂದು ಕಾಂಪೌಂಡ್ ನ ಉಪಯೋಗಿಸ್ ಬಂದಾಗ, ಮತ್ತೆ ನಮ್ಮಲ್ಲಿ ಅಲ್ಲ ಬಟ್ ಸ್ಮೋಕಿಂಗ್ ಅಂದ್ರೆ ಟೊಬ್ಯಾಕೋ ಸ್ಮೋಕಿಂಗ್ ಈಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ಬಟ್ ಸ್ಮೋಕಿಂಗ್ ನಮ್ಮಲ್ಲಿ ಸ್ವಲ್ಪ ಈಗ ಕಡಿಮೆ ಇದೆ, ಬಟ್ ದಿಸ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್, ಕ್ರಾನಿಕ್ ಇನ್ಫೆಕ್ಷನ್ ಅಂದ್ರೆ 16 ವರ್ಷಗಳ ಕಾಲ ಅದನ್ನ ಟ್ರೀಟ್ಮೆಂಟ್ ಮಾಡದೆ ಅಲ್ಲಿ ಬಿಟ್ಕೊಳ್ಳೋದು. ಕೆಲವೊಮ್ಮೆ ಆ ವೈರಸ್ ಯಾವುದೇ ಒಂದು ಅಲ್ಲಿದ್ರೂ ಸಹ ಯಾವುದೇ ಒಂದು ಸಿಂಪ್ಟಮ್ಸ್ಗಳನ್ನ ತೋರಿಸೋದಿಲ್ಲ. ಸಿಂಪ್ಟಮ್ ಡೆವಲಪ್ ಆಗೋದೇ ಕ್ಯಾನ್ಸರ್ ಡೆವಲಪ್ ಆದಾಗ, ಆ ಒಂದು ಮಟ್ಟಕ್ಕೆ ರೀಚ್ ಆದಾಗ ಅದು ಕ್ಯಾನ್ಸರ್ ಆಗಿ ನಮ್ಗೆ ಕಾಣಿಸಿತ್ತು. ಇಂತಿಷ್ಟೇ ಅಂತ ಹೇಳೋದು, ಹೆಚ್ಚಿನ ಅಪಾಯದಲ್ಲಿ ಇರುವಂತವ್ರು ಅಂದ್ರೆ ಪೀಪಲ್ ನಾವು ಈಗಲೇ ಡಿಸ್ಕಸ್ ಮಾಡಿದಂತ ರಿಸ್ಕ್ ಫ್ಯಾಕ್ಟರ್ಗಳಲ್ಲಿ ಇರುವಂತ ಮಹಿಳೆಯರು, ಪುವರ್ ಹೈಜೀನ್ ಆಗಿರ್ಬೋದು, ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಆಗಿರ್ಬೋದು. ಕೆಲವು ಮಹಿಳೆಯರು ತುಂಬಾ ಬೇಗನೆ ಸಂಭೋಗ ಪ್ರಕ್ರಿಯೆಗಳನ್ನ ಶುರು ಮಾಡ್ಕೊಂಡಿರುವಂತವ್ರು, ಮಲ್ಟಿಪಲ್ ಪಾರ್ಟ್ನರ್ಸ್ ಇರುವಂತವ್ರು, ಇಂಥವ್ರಲ್ಲಿ ಹೆಚ್ಚಿಗೆ ಕಂಡು ಬರ್ತದೆ. ಹಾಗಾಗಿ ಇಂತಿಷ್ಟೇ ವಯಸ್ಸಾಗಿರ್ಬೋದು, ಇಂತಿಷ್ಟೇ ಗ್ರೂಪ್ಗಳಲ್ಲಿ ಕಂಡು ಬರ್ತದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಟ್ ನಾವು ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ ನಾವು ಕೋರ್ಲೇಟ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಸರ್ವೈಕಲ್ ಕ್ಯಾನ್ಸರ್ನ ಮೋಸ್ಟ್ ಕಾಮನ್ ಲಕ್ಷಣಗಳಂದ್ರೆ ಬ್ಲೀಡ್ ಆಗೋದು, ರಕ್ತಸ್ರಾವ ಆಗೋದು. ಕೆಲವೊಮ್ಮೆ ಈ ಯಂಗರ್ ಲೇಡೀಸ್ ಅಲ್ಲಿ ಸಂಭೋಗ ಪ್ರಕ್ರಿಯೆಗಳಲ್ಲಿ ಇನ್ನೂ ಇರುವಂತ ಏಜ್ ಗ್ರೂಪ್ ಅಲ್ಲಿ ಇರೋ ಮಹಿಳೆಯರಲ್ಲಿ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಅಂತ ಕರಿತೀವಿ. ಅಂದ್ರೆ ಸಂಭೋಗ ಪ್ರಕ್ರಿಯೆಗಳ ಆದ ನಂತರ ತೀವ್ರವಾದ ರಕ್ತಸ್ರಾವ ಆಗುವಂಥದ್ದು, ಅಥವಾ ಇನ್ ಬಿಟ್ವೀನ್ ಪೀರಿಯಡ್ಸ್, ಮಂತ್ಲಿ ಪೀರಿಯಡ್ಸ್ ನ ಮಧ್ಯದಲ್ಲಿ ರಕ್ತಸ್ರಾವ ಆಗುವಂಥದ್ದು.
ಹೊಟ್ಟೆಯ ಕಿಬ್ಬೊಟ್ಟೆ ಕೆಳಭಾಗದಲ್ಲಿ ನೋವಾಗುವಂಥದ್ದು, ಕೆಲವೊಮ್ಮೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದ್ರೆ ಯೂರಿನ್ ಮಾಡುವಾಗ ಉರಿ ಊತಗಳು ಕಾಣಿಸ್ಕೊಳ್ಳುವಂಥದ್ದು, ಇದು ಕೆಲವು ಲಕ್ಷಣಗಳು ಕಾಣುತ್ತವೆ. ಬಟ್ ಕ್ಯಾನ್ಸರ್ ಬೆಳವಣಿಗೆ ಆದಂಗೆ ಕಾಲಲ್ಲಿ ಊತ ಬರುವಂಥದ್ದು, ಅನಿಮಿಯಾ ಕಂಡುಕೊಳ್ಳುವಂಥದ್ದು, ತೀವ್ರವಾದ ರಕ್ತಸ್ರಾವ, ಸುಮಾರು ದಿನಗಳಿಂದ ರಕ್ತಸ್ರಾವ ಅದನ್ನು ಟ್ರೀಟ್ಮೆಂಟ್ ಮಾಡದೇ ಇದ್ದಾಗ ಅನಿಮಿಯಾ ಆಗಿ ಸ್ವಲ್ಪ ಸುಸ್ತು, ಸಂಕಟಗಳು, ಬೇನೆಗಳು, ಬೆನ್ನು ಹುರಿ ಅಂತ ಕಾಮನ್ ಸಿಂಪ್ಟಮ್ಸು ಇದರಲ್ಲಿ ಸೇರ್ಕೊಳ್ತವೆ. ನಾವು ಇವಾಗ ಯಾವುದೇ ಒಂದು ಮಹಿಳೆ ನಮ್ಗೆ ಸಸ್ಪೆಕ್ಟೆಡ್ ಸರ್ವೈಕಲ್ ಕ್ಯಾನ್ಸರ್ ಅಂತ ನಮ್ಗೆ ಅನ್ಸಿದ್ರೆ, ಮೊದಲನೇದಾಗಿ ನಾವು ಗೈನಕಾಲಜಿಕಲ್ ಒಂದು ಪರೀಕ್ಷೆಗಳನ್ನ ಮಾಡ್ತೀವಿ. ಅಪರ್ ವೈಜಿನಲ್ ಎಕ್ಸಾಮಿನೇಷನ್, ಪರ್ಸ್ಪೆಕ್ಟಲ್ ಎಕ್ಸಾಮಿನೇಷನ್ಗಳು ಅಂತ ಕೆಲವು OPD ಬೇಸ್ಡ್ ಪ್ರಕ್ರಿಯೆಗಳನ್ನ ನಡ್ಕೊಂಡಾಗ ನಮ್ಗೆ ಅದರಲ್ಲಿ ಹುಣ್ಣಾಗಿರುವಂಥದ್ದು ಅಂದ್ರೆ ಸರ್ವಿಕ್ಸ್ ಭಾಗದಲ್ಲಿ ಹುಣ್ಣಾಗಿರುವಂಥದ್ದು ಅಥವಾ ಗಡ್ಡೆಗಳು ಕಾಣಿಸಿರುವಂಥದ್ದು, ಬ್ಲೀಡಿಂಗ್ ನಾವು ನಮ್ಮ ಕಣ್ಣಿಂದ ನೋಡುವಂತ ಪ್ರಕ್ರಿಯೆಗಳು ನಮ್ಗೆ ಡೌಟ್ ಬರುತ್ತೆ. ಆವಾಗ ಆ ಜಾಗದಿಂದ ನಾವು ಕೆಲವು ಟಿಶ್ಯೂ ಪೀಸಸ್, ಬಯಾಪ್ಸಿ ಅಂತ ಕರಿತೀವಿ. ಬಯಾಪ್ಸಿ ಅಂದ್ರೆ ಯಾವುದೇ ಒಂದು ಭಾಗದಿಂದ ಕೆಲವು ಟಿಶ್ಯೂ ಪೀಸಸ್ನ ತೆಗೆದು ಅದನ್ನ ಲ್ಯಾಬೊರೇಟರಿ ಟೆಸ್ಟ್, ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ಗೆ ನಾವು ಕಳಿಸ್ತೀವಿ. ಅದರಲ್ಲಿ ನಮ್ಗೆ ಯಾವ ತರದ ಕ್ಯಾನ್ಸರ್ ಆಗಿದೆ ಅಂತ ನಾವು ಅದನ್ನು ಕಂಡುಹಿಡಿಬಹುದು. ಆದ್ರೆ ಕೆಲವೊಮ್ಮೆ ಸಿಂಪ್ಟಮ್ಸ್ ಇರುತ್ತೆ, ನಮ್ಗೆ ಡೌಟು ಇರ್ತದೆ ಏನಾದ್ರು ಇರ್ಬೋದು ಅಂತ. ನಮ್ಗೆ ಕಣ್ಣು ಕಾಣಿಸದೇ ಇದ್ದಾಗ ಕಾಲ್ಪೋಸ್ಕೋಪಿಕ್ ಡೈರೆಕ್ಟೆಡ್ ಎಕ್ಸಾಮಿನೇಷನ್ ಆಫ್ ದ ಸರ್ವಿಕ್ಸ್ ಅಂತ ಮಾಡ್ತೀವಿ. ಅಂದ್ರೆ ಕಾಲ್ಪೋಸ್ಕೋಪಿ ಅಂತಂದ್ರೆ ಯೋನಿ ಮತ್ತು ಸರ್ವಿಕ್ಸ್ ಭಾಗದ ಎಂಡೋಸ್ಕೋಪಿಯ ಒಂದು ಪರೀಕ್ಷೆ, ಅದನ್ನು ಕಾಲ್ಪೋಸ್ಕೋಪಿ ಅಂತ ಕರಿತೀವಿ. ಕಾಲ್ಪೋಸ್ಕೋಪಿ ಅಂತಂದ್ರೆ ಇಟ್ ಈಸ್ ಅ ಪರ್ಟಿಕ್ಯುಲರ್ ಲೈಟ್ ನ ಆ ಒಂದು ಜಾಗಕ್ಕೆ ನಾವು ಫೋಕಸ್ ಮಾಡಿ ಆ ಜಾಗನ ನಿಖರವಾಗಿ ಪರೀಕ್ಷೆ ಮಾಡಿದಾಗ ಕೆಲವು ಗಡ್ಡೆಗಳು ಇಲ್ಲದೆ ಇರುವಂತ ಸಂದರ್ಭಗಳಲ್ಲಿ, ಆಬ್ವಿಯಸ್ ಡಿಸೀಸ್ ಇಲ್ಲದೆ ಇರುವಂತ ಸಂದರ್ಭಗಳಲ್ಲಿ ನಮಗೆ ಕೆಲವು ಡೌಟ್ಫುಲ್ ಏರಿಯಾಸ್ ಬರುತ್ತೆ. ಆ ಡೌಟ್ಫುಲ್ ಏರಿಯಾದಿಂದನೂ ನಾವು ಕೆಲವು ಟಿಶ್ಯೂ ಪೀಸಸ್ನ ಸ್ಯಾಂಪಲ್ಸ್ನ ತೆಗೆದು ಕಳಿಸ್ತೀವಿ. ಇದನ್ನು ಕಾಲ್ಪೋಸ್ಕೋಪಿಕ್ ಡೈರೆಕ್ಟೆಡ್ ಬಯಾಪ್ಸಿ ಅಂತ ಕರಿತೀವಿ. ಈ ಒಂದು ಪ್ರಕ್ರಿಯೆಗಳಿಂದ ನಾವು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಬಹುದು. ಹಾಗೆ ನಾರ್ಮಲ್ ಪಾಪ್ಯುಲೇಷನ್ ಸಹ, ಯಾವುದೇ ಒಂದು ಸಿಂಪ್ಟಮ್ಸ್ ಇಲ್ಲದೆ ಇರುವಂತಹ ಪಾಪ್ಯುಲೇಷನ್ ಸಹ ನಾವು ಈ ಪರಿಸ್ಥಿತಿ ಅಂದ್ರೆ ಸರ್ವಿಕಲ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಆ ಚೇಂಜಸ್ ಏನಾದ್ರು ಆಗ್ತಿದ್ಯಾ ಅಂತ ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಇರುವಂತ ಒಂದು ಮಹಿಳೆಯರಲ್ಲೂ ನಾವು ಅದನ್ನ ಕಂಡುಹಿಡಿಯುವಂತ ಸಾಧ್ಯತೆಗಳಿದೆ. ಅದನ್ನ ನಾವು ಪ್ಯಾಪ್ ಟೆಸ್ಟ್ ಅಂತ ಕರಿತೀವಿ. ಪ್ಯಾಪ್ ಟೆಸ್ಟ್ ಅಂತಂದ್ರೆ ಕೆಲವು ಉಪಕರಣಗಳನ್ನ ಉಪಯೋಗಿಸಿ ಆ ಸರ್ವಿಕಲ್ ಭಾಗದಿಂದ ಕೆಲವು ಸ್ಕ್ರೇಪಿಂಗ್ಸ್ ನ ತಗೊಳ್ತೀವಿ. ಕೆಲವು ಸೆಲ್ಯುಲಾರ್ ಸ್ಕ್ರೇಪಿಂಗ್ಸ್ ಅಂದ್ರೆ ಆ ಭಾಗವನ್ನು ಸ್ವಲ್ಪ ಮೇಲ್ಭಾಗದಲ್ಲೇ ಕೆರೆದು ಬಿಟ್ಟು ಅದನ್ನ ಸ್ಲೈಡ್ ಮೇಲೆ ಹಾಕಿ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಆಗುವಂತ ಚೇಂಜಸ್ಗಳನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಅದರಲ್ಲಿ ಕ್ಯಾನ್ಸರ್ ಕಣಗಳು ಇದ್ದಾವ ಅಥವಾ ಕ್ಯಾನ್ಸರ್ ಮುಂದಕ್ಕೆ ಡೆವಲಪ್ ಆಗತ್ತಾ, ಇವ್ರನ್ನ ಯಾವ ಸ್ಟೇಜ್ ಇಡಬೇಕು ಅಂತ ಒಂದು ಪ್ರಕ್ರಿಯೆನ ನಾವು ಪ್ಯಾಪ್ ಟೆಸ್ಟ್ ಅಂತ ಕರಿತೀವಿ. ಒಂದ್ ಸಾರಿ ನಮ್ಗೆ ಸರ್ವಿಕಲ್ ಕ್ಯಾನ್ಸರ್ ಇದೆ ಈ ಮಹಿಳೆಗೆ ಅಂತ ಗೊತ್ತಾದ್ಮೇಲೆ ನಾವು ಅದನ್ನ ಫಸ್ಟ್ ಸ್ಟೇಜಿಂಗ್ ಮಾಡ್ತೀವಿ. ಸ್ಟೇಜಿಂಗ್ ಅಂದ್ರೆ ಅದು ಎಷ್ಟು ದಪ್ಪ ಇದೆ, ಎಷ್ಟು ಅಗಲಕ್ಕಿದೆ, ಎಷ್ಟು ಉದ್ದ ಇದೆ, ಆ ಜಾಗದಿಂದ ಬೇರೆ ಜಾಗಗಳಿಗೆ ಏನಾದ್ರು ಸ್ಪ್ರೆಡ್ ಆಗಿದೆಯಾ, ಅಂದ್ರೆ ಮೆಟಾಸ್ಟಸೈಸ್ ಆಗಿದೆಯಾ ಅಂತ ಒಂದು ಕೆಲವು ಟೆಸ್ಟ್ಗಳನ್ನ, ರೇಡಿಯೋಲಾಜಿಕಲ್ ಟೆಸ್ಟ್ಗಳನ್ನ ಮಾಡ್ತೀವಿ. ತುಂಬಾ ಚಿಕ್ಕದಾಗಿರುವಂತ ಸಂದರ್ಭದಲ್ಲಿ ನಾವು MRIಗಳನ್ನ ಪರ್ಫಾರ್ಮ್ ಮಾಡ್ತೀವಿ. MRI ಪರ್ಫಾರ್ಮ್ ಮಾಡಿದ್ರೆ ಅದೇ ಭಾಗದಲ್ಲಿ ಇದೆಯಾ ಅಥವಾ ಅಲ್ಲಿಂದ ಪೆಲ್ವಿಕ್ ನೋಡ್ಗಳಿದೆ, ಅಲ್ಲಿಂದ ಅದು ಸ್ಪ್ರೆಡ್ ಆಗುವಂತ ಕಾಮನ್ ಜಾಗ ಅಂದ್ರೆ ಪೆಲ್ವಿಕ್ ನೋಡ್, ಕಾಲ ಸಂಧಿಗಳಲ್ಲಿ ಗ್ರಾಯಿನ್ ಏರಿಯಾಗಳಿಗೆಲ್ಲ ಅದು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ಚಾನ್ಸಸ್ ಏನಾದ್ರು ಇದ್ದಾಗ ನಾವು MRI ಮಾಡಿಬಿಟ್ಟು ಅಥವಾ CT ಸ್ಕ್ಯಾನ್ಗಳನ್ನ ಮಾಡಿ ಅದನ್ನ ಸ್ಟೇಜಿಂಗ್ ಅಂತ ಮಾಡ್ತೀವಿ. ಕೆಲವೊಂದು ಕಂಡೀಷನ್ಗಳಲ್ಲಿ ನಮ್ಗೆ ಏನಾದ್ರು ಆ ಟ್ರೀಟ್ಮೆಂಟ್ ಮಾಡ್ತಾ ಇರೋ ಡಾಕ್ಟರ್ಗೆ ಬೇರೆ ಕಡೆನೂ ಹೋಗಿರ್ಬೋದು, ಇದು ಲಿವರ್ಗೆ ಹೋಗ್ಬೋದು, ಲಂಗಿಗೆ ಹೋಗ್ಬೋದು, ಬೋನ್ಗೆ ಹೋಗ್ಬೋದು ಅಂತ ಏನಾದ್ರೂ ಪರೀಕ್ಷೆ ಮಾಡಿ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಿದ್ರೆ ಪೆಟ್ CT ಸ್ಕ್ಯಾನ್ ಅಂತ ಒಂದು ಡಿಸ್ಟೆಂಟ್ ಮೆಟಾಸ್ಟೆಟಿಕ್ ವರ್ಕಪ್ ನ ಮಾಡ್ತೀವಿ. ಕೆಲವೊಮ್ಮೆ ಅದು ಯಾರು ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ ಅವ್ರ ಡಿಸ್ಕ್ರಿಷನ್ಗೆ ಬಿಟ್ಟಂತದ್ದು. ಆದ್ರೆ CT ಸ್ಕ್ಯಾನ್ ಮತ್ತು MRI ಇಂದ ನಮ್ಗೆ ಲೋಕಲ್ ಅಲ್ಲಿ ಎಷ್ಟು ಅದು ಬೆಳವಣಿಗೆ ಆಗಿದೆ, ಎಷ್ಟು ಸ್ಪ್ರೆಡ್ ಆಗಿದೆ ಅಥವಾ ಸ್ಪ್ರೆಡ್ ಆಗಿಲ್ಲ ಅಂತ ಕನ್ಫರ್ಮ್ ಮಾಡ್ಕೋತೀವಿ. ಅದನ್ನು ಸ್ಟೇಜಿಂಗ್ ಅಂತ ಕರಿತೀವಿ. ಸ್ಟೇಜ್ 1, 2, 3, 4 ಅಂತ ಒಂದು TNM ಸ್ಟೇಜಿಂಗ್ ಕ್ಲಾಸಿಫಿಕೇಶನ್ ವರ್ಲ್ಡ್ ವೈಡ್ ನಾವು ಫಾಲೋ ಮಾಡ್ತೀವಿ. ಆ ಸ್ಟೇಜಿಂಗ್ ಆಧಾರದ ಮೇಲೆ ನಾವು ಚಿಕಿತ್ಸೆಗಳನ್ನ ಪರ್ಫಾರ್ಮ್ ಮಾಡ್ತೀವಿ.
ಮೋಸ್ಟ್ ಕಾಮನ್ ಚಿಕಿತ್ಸೆ ಇದರಲ್ಲಿ ಅಂದ್ರೆ ವಿಕಿರಣ ಚಿಕಿತ್ಸೆ ಅಥವಾ ರೇಡಿಯೇಷನ್ ಥೆರಪಿ ಅಂತ ಕರಿತೀವಿ. ರೇಡಿಯೇಷನ್ ಥೆರಪಿ ಅಂದ್ರೆ ಹೈ ಎನರ್ಜಿ ಎಕ್ಸ್ರೇಸ್ ನ ಕ್ಯಾನ್ಸರ್ ಇರೋವಂಥ ಭಾಗಕ್ಕೆ ಪ್ಲಾನ್ ಮಾಡಿ ತಿಂಗಳಗಟ್ಲೆ ಅದನ್ನ ನಾವು ದಿನದಿಂದ ದಿನ ವಿಕಿರಣ ಚಿಕಿತ್ಸೆಯನ್ನು ಮಾಡಿದ್ರೆ ಅದು ಕಡಿಮೆ ಆಗಿ ಹೋಗುವಂತ ಚಾನ್ಸಸ್ ಇರುತ್ತೆ. ಜೊತೆಯಾಗಿ ಕೀಮೋಥೆರಪಿ ಅಂದ್ರೆ ಕೆಮಿಕಲ್ ಡ್ರಗ್ಸ್ ಗಳನ್ನ IV ಕೊಡ್ತಾ ಜೊತೆಗೆ ರೇಡಿಯೇಷನ್ ಮಾಡಿದ್ರೆ ಅದು ಕ್ಯೂರ್ ಆಗುವಂತ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಇದನ್ನ ನಾವು ಸ್ಟೇಜ್ 1, 2, 3 ಅಲ್ಲೂ ಮಾಡ್ತೀವಿ. ಹಾಗಾದ್ರೆ ನಾವು ಶಸ್ತ್ರಚಿಕಿತ್ಸೆ ಯಾವಾಗ ಪರ್ಫಾರ್ಮ್ ಮಾಡ್ತೀವಿ, ಆ ಒಂದು ಗರ್ಭಕಂಠದ ಕ್ಯಾನ್ಸರ್ ತುಂಬಾ ಚಿಕ್ಕದಿದ್ದಾಗ ರಾಡಿಕಲ್ ಹಿಸ್ಟೆಕ್ಟಮಿ ಅಂತ ಕರೀತೀವಿ. ಅಂದ್ರೆ ಗರ್ಭಕೋಶದಲ್ಲಿ ಅಂಟ್ಕೊಂಡ ರಿಲೇಟೆಡ್ ಜಾಗಗಳು ಏನೇನಿದೆ, ಓವೆರಿ, ಬ್ರಾಡ್ ಲಿಗಮೆಂಟ್ಸ್ ಮತ್ತೆ ಪ್ಯಾರಾಮೆಟ್ರಿಯಲ್ ಟಿಶ್ಯೂಸ್ ನಾವು ಏನು ಕ್ಲಿಯರ್ ಮಾಡಬೇಕು ಅಂತ ಅದನ್ನ ರಾಡಿಕಲ್ ಹಿಸ್ಟೆಕ್ಟಮಿ ಅಂತ ಕರಿತೀವಿ. ಆ ಒಂದು ಪ್ರಕ್ರಿಯೆನ ಕೆಲವೊಂದು ಪೇಷಂಟ್ಗೆ ಬೇಕಾಗಿರುವಂತ ಪೇಷಂಟ್ಗಳಿಗೆ ನಾವು ಅದನ್ನ ಮಾಡ್ತೀವಿ. ಸೊ ಶಸ್ತ್ರಚಿಕಿತ್ಸೆ, ವಿಕಿರಣ ಚಿಕಿತ್ಸೆ, ಕೀಮೋಥೆರಪಿ, ಕೆಮಿಕಲ್ ಚಿಕಿತ್ಸೆ ಮೂರಲ್ಲೂ ಸಹ ಈ ಒಂದು ಕ್ಯಾನ್ಸರ್ನ ಟ್ರೀಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾವ ಚಿಕಿತ್ಸೆಯನ್ನ ಯಾರಿಗೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋ ಆಂಕಾಲಜಿಸ್ಟ್ಗಳು ಒಂದು ಟೀಮ್ ಅಲ್ಲಿ ವರ್ಕೌಟ್ ಮಾಡಿ ಹೇಳ್ತಾರೆ. ಯೂಶಲಿ ಸರ್ವೈಕಲ್ ಕ್ಯಾನ್ಸರ್ ಇರುವಂತವ್ರಿಗೆ ನಾವು ಟ್ರೀಟ್ಮೆಂಟ್ ಶುರು ಮಾಡುವಂತ ಸಂದರ್ಭದಲ್ಲಿ ಅಥವಾ ಅದನ್ನ ಡಯಾಗ್ನೋಸ್ ಮಾಡಿ ಸ್ಟೇಜಿಂಗ್ ಮಾಡುವಂತ ಸಂದರ್ಭದಲ್ಲಿ ಸಂಭೋಗ ಪ್ರಕ್ರಿಯೆಗಳಿಂದ ಹಾಗೂ ಮ್ಯಾಸ್ಟರ್ಬೇಷನ್ ಪ್ರಕ್ರಿಯೆಗಳಿಂದ ದೂರ ಇಡ್ಲಿಕ್ಕೆ ನಾವು ಹೇಳ್ತೀವಿ. ಯಾಕೆಂದ್ರೆ ಸಂಭೋಗ ಪ್ರಕ್ರಿಯೆಗಳಿಂದ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು, ನೋವು ಜಾಸ್ತಿ ಆಗುವಂಥದ್ದು, ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಹಾಗಾಗಿ ಅಕ್ರಾಸ್ ದ ಸ್ಪೆಕ್ಟ್ರಮ್ ವಿ ವಿಲ್ ಟೆಲ್ ದ ಪೇಷಂಟ್ಸ್ ಟು ಅವಾಯ್ಡ್ ಆಲ್ ದಿಸ್ ಥಿಂಗ್ಸ್. ಚಿಕಿತ್ಸೆ ನಂತರ ಗರ್ಭಧಾರಣೆ ಆಗಬಹುದಾ ಈ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದ್ರೆ ಸ್ವಲ್ಪ ಅದರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡ್ಬೇಕಾಗ್ತದೆ. ಏನಂದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಪೇಷಂಟ್ಗೆ, ಮಕ್ಕಳು ಬೇಕೇ ಬೇಕು ಅನ್ನುವಂತ ಒಂದು ಮಾನಸಿಕತೆ ಇದೆಯಾ, ಆಲ್ರೆಡಿ ಮಕ್ಕಳಿರುವಂತವ್ರಿಗೆ ಇನ್ನು ಕೆಲವು ಫ್ಯಾಮಿಲಿ ಎಕ್ಸ್ಪ್ಯಾಂಡ್ ಮಾಡುವಂತ ಅವ್ರದ್ದು ಥಾಟ್ಸ್ ಅಲ್ಲಿ ಏನಾದ್ರು ಇದ್ರೆ ಅಂತ ಪೇಷಂಟ್ಗಳಿಗೆ ನಾವು ಆಪ್ಷನ್ಸ್ ಗಳನ್ನ ಕೊಡ್ತೀವಿ. ಗರ್ಭಧಾರಣೆ ಆಗಬಹುದಾ ಅಂತಂದ್ರೆ ಆಗುವಂತ ಲಕ್ಷಣಗಳು ಮತ್ತೆ ಚಾನ್ಸಸ್ ಇರ್ತವೆ ಅಂತ ಲೇಡೀಸ್ಗೆ ನಾವು ಮುಂಚೆನೆ ಟ್ರೀಟ್ಮೆಂಟ್ ಶುರು ಮಾಡೋಕ್ಕಿಂತ ಮುಂಚೆನೆ ನಾವು ಅವ್ರಿಗೆ ಒಂದು ಕೌನ್ಸಿಲಿಂಗ್ ಸೆಷನ್ ಮಾಡಿ ಬೇಕೇ ಬೇಕು, ಮಕ್ಕಳು ಆಗ್ಲೇಬೇಕು ಅಂತ ಇರುವಂತ ಮನಸ್ಥಿತಿ ಇರುವಂತ ಪೇಷಂಟ್ಗಳಲ್ಲಿ ನಾವು ಎಗ್ ಪ್ರಿಸರ್ವೇಷನ್ ಅಂದ್ರೆ ಅಂಡಾಶಯಗಳನ್ನ ಪ್ರಿಸರ್ವ್ ಮಾಡುವಂತ ಪ್ರಕ್ರಿಯೆಗಳನ್ನ ಮುಂಚೆನೆ ಮಾಡಿಕೊಂಡು ಆಮೇಲೆ ನಾವು ಚಿಕಿತ್ಸೆಗಳನ್ನ ಶುರು ಮಾಡ್ತೀವಿ. ಯಾಕೆಂದ್ರೆ ವಿಕಿರಣ ಚಿಕಿತ್ಸೆ, ಕೆಮಿಕಲ್ ಚಿಕಿತ್ಸೆಯಲ್ಲಿ ಅಂಡಾಶಯಗಳು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇದ್ದು ಮಕ್ಕಳಾಗುವಂತ ಪ್ರಕ್ರಿಯೆಗಳು ಟ್ರೀಟ್ಮೆಂಟ್ ಆದ ನಂತರ ಮಕ್ಕಳಾಗುವಂತ ಚಾನ್ಸಸ್ಗಳು ಕಡಿಮೆ ಆಗ್ತಾ ಹೋಗ್ತವೆ. ಬಟ್ ಇರುತ್ತೆ. ಬಟ್ ಸರ್ಜರಿ ಅಂತ ನಾವೇನ್ ಮಾಡ್ತೀವಲ್ಲ, ಇಡೀ ಗರ್ಭಕೋಶವನ್ನ ತೆಗೆದಾಗ ಮಕ್ಕಳಾಗುವಂತ ಚಾನ್ಸಸ್ ಇರುವುದಿಲ್ಲ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಒಂದು ಜಾತಿಯ ವೈರಸ್, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ವೈರಸ್. ಅದು ಇಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಸರ್ವೈಕಲ್ ಕ್ಯಾನ್ಸರ್ಸ್. ಸರ್ವೈಕಲ್ ಕ್ಯಾನ್ಸರ್ಗೆ ಒಂದು ನಿಖರವಾದ ಒಂದು ರೀಸನ್ ಅಂದ್ರೆ ಕ್ರಾನಿಕ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸೋಂಕು. ಆ ಸೋಂಕನ್ನ ತಡೆಗಟ್ಟಲಿಕ್ಕೆ ನಾವು ಕೆಲವು ಆಪ್ಷನ್ಸ್ ಇದಾವೆ. ಆಪ್ಷನ್ಸ್ಗಳಲ್ಲಿ ವ್ಯಾಕ್ಸಿನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ ಈಗ ತುಂಬಾ ಅವೈಲಬಿಲಿಟಿ ಇದೆ. ಅದು ಇವಾಗ ಅದನ್ನ ನಾವು 3 ಡೋಸ್ ಅಲ್ಲಿ ಕೊಡ್ತೀವಿ. ಇವತ್ತು 1 ತಿಂಗಳು ಮತ್ತು 6 ತಿಂಗಳು ಬಿಟ್ಟು ಆ 3 ಡೋಸ್ ಅಲ್ಲಿ ಕೊಡುವಂತ ಪ್ರಕ್ರಿಯೆಗಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುವಂತ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಬರುವಂತ ಕ್ಯಾನ್ಸರ್ಗಳನ್ನ ತಡೆಗಟ್ಟುವಂತ ಶಕ್ತಿ ಈ ವ್ಯಾಕ್ಸಿನ್ ಇರ್ತದೆ. ಹಾಗಾಗಿ ಲಸಿಕೆಗಳ ಅವೈಲಬಿಲಿಟಿ ಇವಾಗ ಸದ್ಯಕ್ಕೆ ಇದೆ. 3 ಡೋಸ್ ಅಲ್ಲಿ ಕೊಡ್ತಾರೆ. ಅದನ್ನು ಇವತ್ತೊಂದು ಕೊಟ್ರೆ ಮುಂದಿನ ತಿಂಗಳು ಒಂದು, ಆಮೇಲೆ 6 ತಿಂಗಳಿಗೆ ಒಂದು. ಸೊ 3 ಡೋಸ್ಗಳಲ್ಲಿ ಕೊಡುವಂತ ಲಸಿಕೆಗಳನ್ನ ಇವಾಗ ನಾವು ಪ್ರಾಕ್ಟೀಸ್ ಅಲ್ಲಿ ತಂದಿದ್ವಿ. ತಡೆಗಟ್ಟೋದು ಅಂತಂದ್ರೆ ನಾವು
ಕೆಲವು ಪ್ರಕ್ರಿಯೆಗಳನ್ನ ಉಪಯೋಗಿಸ್ಕೊಂಡು ಈ ಸರ್ವೈಕಲ್ ಕ್ಯಾನ್ಸರ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಒಂದು ಪ್ಯಾಪ್ ಸ್ಮಿಯರ್, ರೆಗ್ಯುಲರ್ ಪ್ಯಾಪ್ ಸ್ಮಿಯರ್ ಎಕ್ಸಾಮಿನೇಷನ್. ರೆಗ್ಯುಲರ್ ಅಂದ್ರೆ ಯಾವಾಗ ಶುರು ಮಾಡಬೇಕು, ಎಷ್ಟು ಮಾಡಬೇಕು ಅಂತಂದ್ರೆ 21ನೇ ವರ್ಷದಿಂದ 30ನೇ ವರ್ಷದವರೆಗೂ ಎವ್ರಿ 3 years ಈ ಪ್ಯಾಪ್ ಟೆಸ್ಟ್ ನಾವೇನ್ ಡಿಸ್ಕಸ್ ಮಾಡಿದ್ದು ಅದನ್ನ ಮಾಡ್ತೀವಿ. 30ನೇ ವರ್ಷದಿಂದ 65 ವರ್ಷವರೆಗೆ ಎವ್ರಿ 3 years ಅದನ್ನ ಕಂಟಿನ್ಯೂ ಮಾಡ್ತೀವಿ. ಅಥವಾ ಆ ಪ್ಯಾಪ್ ಸ್ಮಿಯರ್ ಜೊತೆಗೆ ನಾವು ಏನಾದ್ರೂ HPV ಟೆಸ್ಟಿಂಗ್ ಮಾಡ್ಕೊಂತ ಹೋದ್ರೆ ಎವ್ರಿ 5 years ನಾವು ಸ್ಕ್ರೀನಿಂಗ್ ಪ್ರೊಸೀಜರ್ನ ಮಾಡ್ಕೊಂತ ಹೋದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ನ 0 ಸ್ಟೇಜ್ ಅಥವಾ ಕ್ಯಾನ್ಸರ್ ಲಕ್ಷಣಗಳು ಇಲ್ಲದೆ ಇರುವಂತ ಸ್ಟೇಜ್ ಅಲ್ಲಿ ನಾವು ಅದನ್ನ ಕಂಡಿಡಿದು ಸೂಕ್ತವಾದ ಚಿಕಿತ್ಸೆಗಳನ್ನ ಮುನ್ನೆಚ್ಚರಿಗಳನ್ನ ಕಂಡುಕೊಂಡ್ರೆ ಸರ್ವೈಕಲ್ ಕ್ಯಾನ್ಸರ್ ಇಂದ ಯಾವುದೇ ರೀತಿಯ ತೊಂದರೆ ಆಗದಂಗೆ, ಯಾವುದೇ ರೀತಿಯಾದ ಮಾರಣಾಂತಿಕ ಸ್ಟೇಜ್ ಅಲ್ಲಿ ಅದನ್ನ ಹೋಗದಂಗೆ ತಡೆಗಟ್ಕೊಂಡು ಅದನ್ನ ನಾವು ಪ್ರಿವೆಂಟ್ ಮಾಡ್ಬೋದು.